ರಾಣ ಕೃತಿ ಮುಖದ ಹತ್ರ ಬಾಗಿ ಕೋಪದಿಂದಂದ ನನ್ನಮ್ಮ ಅಪ್ಪನ ವಿಷಯ ಎತ್ತೋಕೆ ನಿನಗೆಷ್ಟೇ ಧೈರ್ಯ, ನಿನ್ನ ಗಲೀಜು ಬಾಯಲ್ಲವರ ಹೆಸರು ತರೋಕೆ ನಿನಗೆಷ್ಟು ಕೊಬ್ಬಿರಬೇಕು. ಆ ಮಾತು ಕೇಳಿ ಕೃತಿ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯೋಕೆ ಶುರು ಆಯಿತು. ಅವಳು ತನ್ನ ಕೈಯನ್ನು ಬಿಡಿಸ್ಕೊಳ್ಳೋಕೆ ಒದ್ದಾಡ್ತಾ ಅಂದ್ಲು, ಬಿಡಿ ಬಿಡಿ ನನ್ನನ್ನು. ರಾಣ ಕೋಪದಿಂದ ಗಟ್ಟಿ ಉಸಿರು ತಗೋತಾ ಅಂದ, ನಮ್ಮಮ್ಮ ನನಗೆ ಕೊಟ್ಟಿರೋ ಒಳ್ಳೆ ಬುದ್ಧಿ ಇದು, ಅದಕ್ಕೆ ನಿನ್ನನ್ನು ರಸ್ತೆಯಿಂದ ಎತ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ. ಇಲ್ಲ ಅಂದರೆ ನಾನು ಎಂಥ ಮನುಷ್ಯ ಗೊತ್ತಾ, ನನ್ನ ಗಾಡಿಯಿಂದ ನಿನಗೆ ಡಿಕ್ಕಿ ಹೊಡೆದ ಮೇಲೆ ಗಾಡಿನ ಮತ್ತೊಮ್ಮೆ ಹಿಂದಕ್ಕೆ ತಗೊಂಡು ನಿನ್ನ ಮೇಲೆ ಹರಿಸಿ ತುಳ್ಕೊಂಡು ಹೋಗ್ತಿದ್ದೆ, ಗೊತ್ತಾಯ್ತಾ ನಿನಗೆ? ಕೃತಿ ಆಶ್ಚರ್ಯದಿಂದ ಅವನನ್ನೇ ನೋಡ್ತಾ ನಿಂತುಬಿಟ್ಲು. ರಾಣ ಒಂದೇ ಜರಕ್ನಲ್ಲಿ ಅವನ್ನ ಬಿಟ್ಟು ತಕ್ಷಣ ಆ ರೂಮ್ನಿಂದ ಹೊರಟು ಹೋದ. ಕೃತಿಗೆ ಈಗ ಅವಳ ತಪ್ಪಿನ ಅರಿವಾಗ್ತಾ ಇತ್ತು. ರಾಣನ ಅಮ್ಮ ಅಪ್ಪನ ವಿಷಯ ತರಬಾರ್ದಾಗಿತ್ತು ಅಂತ ಅವಳಿಗೆ ಈಗ ಅನ್ನಿಸ್ತು. ರಾಣ ಇಷ್ಟೊಂದು ರಫ್ಫಾಗಿ ಆಡ್ತಿರೋದು ಅವನ ಸ್ವಭಾವ, ಅದರಲ್ಲಿ ಅವನ ಹೆತ್ತವ್ರ ತಪ್ಪೇನಿದೆ. ಆದರೆ ಆಗಲೇ ರಾಣ ಅಲ್ಲಿಂದ ಹೋಗ್ಬಿಟ್ಟಿದ್ದ. ಕೃತಿ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ರೂಮ್ನಿಂದ ಹೊರಗೆ ಬಂದಳು. ಅವಳು ಹೊರಗಡೆ ಬಾಗಿಲ ಹತ್ರ ಬರ್ತಿದ್ದಂತೆ ಜೋರಾಗಿ ಮಳೆ ಶುರುವಾಯಿತು. ಕೃತಿ ಎದುರುಗಡೆ ನೋಡಿದ್ಲು, ಇಡೀ ತೋಟವೆಲ್ಲ ನೀರಿನಿಂದ ತುಂಬ್ಕೊಳ್ಳೋಕೆ ಶುರುವಾಗಿತ್ತು. ಮಳೆ ಎಷ್ಟು ಜೋರಾಗಿತ್ತಂದರೆ ಈ ಸಮಯದಲ್ಲಿ ಹೊರಗೆ ಹೋಗೋಕ್ಕೆ ಸಾಧ್ಯನೇ ಇರಲಿಲ್ಲ ಅವಳಿಗೆ. ಕೃತಿ ಮತ್ತೊಮ್ಮೆ ತನ್ನ ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡ್ಳು. ಅವಳಿಗೆ ಆ ಜಾಗದಲ್ಲಿರೋಕೆ ಇಷ್ಟ ಇರಲಿಲ್ಲ, ಆದರೆ ತನ್ನ ಮಗುವಿಗಾಗಿ ಅವಳು ಯಾವುದೇ ರಿಸ್ಕನ್ನು ತಗೋಬಾರ್ದು ಅಂತ ಅಂದ್ಕೊಂಡ್ಳು. ಅವಳಿಗೆ ಮಿಸ್ಕ್ಯಾರೇಜ್ ಆಗಿತ್ತು, ಆದರೆ ಇನ್ನೂ ಅವಳಿಗೆ ಅಷ್ಟೊಂದು ರಕ್ತಸ್ರಾವ ಶುರು ಆಗದೇ ಇದ್ದಿದ್ದರಿಂದ ಆ ವಿಷಯ ಅವಳಿಗೆ ಗೊತ್ತಿರಲಿಲ್ಲ. ಇದು ಪ್ರಕೃತಿಯ ಆಟನೋ ಅಥವಾ ಮುಂದೆ ಬರೋ ದೊಡ್ಡ ಬಿರುಗಾಳಿಯ ಮುನ್ಸೂಚನೆಯೋ ದೇವರಿಗೆ ಗೊತ್ತು. ಅವಳು ಸುಮ್ಮನೆ ಪಕ್ಕದಲ್ಲಿದ್ದ ಒಂದು ಸಣ್ಣ ಶೆಲ್ಟರ್ ಹೋಗಿ ಮಳೆ ನಿಲ್ಲಿಲ್ಲ ಅಂತ ಕಾಯೋಕೆ ಶುರು ಮಾಡಿದ್ಲು. ಇತ್ತ ತನ್ನ ರೂಮ್ಗೆ ಬಂದಂಥ ರಾಣ ಬಾಲ್ಕನಿ ನಿಂತು ನೋಡ್ತಿದ್ದ. ಅಲ್ಲಿ ಕೃತಿ ಆ ನೆರಳಿನ ಕೆಳಗೆ ನಿಂತಿರೋದು ಅವನಿಗೆ ಕಾಣಿಸ್ತು. ಅವಳು ತನ್ನ ಎರಡೂ ಕೈಗಳನ್ನ ಹೆಗಲ ಮೇಲೆ ಗಟ್ಟಿಯಾಗಿಟ್ಕೊಂಡಿದ್ಲು. ಅದರಿಂದ ಅವಳಿಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಯಾಕಂದರೆ ಆ ನೆರಳಿನ ಜಾಗ ಪೂರ್ತಿ ಓಪನ್ ಆಗಿತ್ತು. ಗಾಳಿ ರಭಸಕ್ಕೆ ಮಳೆ ಹನಿಗಳು ಒಳಗಡೆ ಸಿಂಪಡಿಸ್ತಿದ್ವು. ಕೃತಿ ಅಲ್ಲೇ ಇದ್ದ ಮರದ ಸೋಫಾ ಮೇಲೆ ಕೂತು ಹೇಗೋ ತನ್ನಂತ ನಿಭಾಯಿಸ್ಕೊಳ್ಳೋಕೆ ನೋಡ್ತಿದ್ಲು. ನೋವಿನಿಂದ ಅವಳ ಪ್ರಾಣ ಹೋಗ್ತಿತ್ತು. ಮೈಯಲ್ಲಿ ಶಕ್ತಿನೇ ಇರಲಿಲ್ಲ. ಅವಳಿಗೆ ನಿಲ್ಲೋದಕ್ಕೂ ಕೂಡ ಆಗ್ತಾನೇ ಇರಲಿಲ್ಲ. ಅವಳು ಸುಮ್ಮನೆ ಆ ಸೋಫಾ ಮೇಲೆ ಮಲ್ಕೊಂಡ್ಳು. ನಿಧಾನವಾಗಿ ಅವಳು ನಡುಗೋಕೆ ಶುರು ಮಾಡಿದ್ಲು. ಅವಳ ಕಣ್ಣಿಗೆಲ್ಲ ಮಂಜು ಆವರಿಸಿದಾಗಾಯಿತು. ತುಟಿಗಳೆಲ್ಲ ನಡುಗ್ತಿದ್ವು. ಚಳಿ ಮತ್ತು ನೋವಿನಿಂದ ಅವಳ ಸ್ಥಿತಿ ಪೂರ್ತಿ ಕೆಟ್ಟು ಹೋಗಿತ್ತು. ನೋಡ್ತಿದ್ದಂತೆ ಅವಳು ಪ್ರಜ್ಞೆ ತಪ್ಪಿ ಬಿದ್ಲು. ರಾಣಾಗೆ ಅವಳು ಮಲಗಿದಾಳೆ ಅಂತ ಅನ್ನಿಸ್ತು. ಅದಕ್ಕೆ ಅವನು ತನ್ನ ರೂಮ್ ಒಳಗಡೆ ಬಂದ. ಅವನು ತನ್ನ ಶರ್ಟ್ ಬಿಚ್ಚಿ ಸೈಡಿಗೆ ಬಿಸಾಕಿ ಬೆಡ್ ಮೇಲೆ ಕೂತು ಸಿಗರೇಟ್ ಸೇದೋಕೆ ಶುರು ಮಾಡ್ದ. ಸತತವಾಗಿ 2-3 ಸಿಗರೇಟ್ ಸೇದಿದ ಮೇಲೆ ಕಣ್ಮುಚ್ಚಿ ಬೆಡ್ಗೆ ತಲೆ ಒರಗಿಸಿ ಹಾಗೆ ಕೂತ. ಅವನಿಗೆ ನಿದ್ದೆನೇ ಬರ್ತಿರಲಿಲ್ಲ, ಆದರೂ ಕಣ್ಮುಚ್ಕೊಂಡಿದ್ದ. ಅಷ್ಟರಲ್ಲಿ ಸಡನ್ನಾಗಿ ಕೃತಿಯ ಮುಖ ಅವನ ಕಣ್ಮುಂದೆ ಬಂತು. ಅವನು ಲೈಟ್ ಆನ್ ಮಾಡಿದಾಗ ಕೃತಿ ತನ್ನ ಕೈಯನ್ನು ಮುಖಕ್ಕೆ ಅಡ್ಡ ಹಿಡ್ಕೊಂಡು ಆಮೇಲೆ ನಿಧಾನವಾಗಿ ಕೈ ತೆಗೆದ ಆ ದೃಶ್ಯ ರಾಣನ ಕಣ್ಮುಂದೆ ಮತ್ತೊಮ್ಮೆ ಸುಳಿದಾಡ್ತು. ರಾಣಾಗೆ ತನ್ನ ಹೃದಯದ ಬಡಿತ ಜೋರಾದಾಗ ಅನ್ನಿಸ್ತು. ಮರುಕ್ಷಣವೇ ಅವನು ಕಣ್ಬಿಟ್ಟು ತಲೆ ಅಲ್ಲಾಡಿಸ್ಕೊಂಡ. ಅವನು ತಕ್ಷಣ ಅಂದ್ಕೊಂಡ, ಏನಿದು ಹುಚ್ಚತನ, ನಾನು ಯಾಕೆ ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನನಗೆ ಅವಳ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಹೀಗೆ ಹೇಳ್ತಾ ಅವನು ಇನ್ನೊಂದು ಸಿಗರೇಟನ್ನು ಹಚ್ಕೊಂಡ. ಆ ಸಿಗರೇಟ್ ಮುಗಿದ ಮೇಲೆ ಅವನು ಮತ್ತೆ ಬಾಲ್ಕನಿ ಕಡೆ ಬಂದ. ಅವನ ನೆರಳಿನ ಜಾಗದ ಕಡೆ ನೋಡಿದಾಗ ಅವನ ಮುಖದಲ್ಲಿ ಕೆಲವು ಪ್ರಶ್ನೆ ಮೂಡಿದ್ವು. ಕೃತಿ ಆ ಸೋಫಾ ಮೇಲೆ ಮಲಗಿದ ರೀತಿ ನೋಡಿದ್ರೆ ಅವಳ ಮೈಯಲ್ಲಿ ಯಾವುದೇ ಚಲನೆ ಇರಲಿಲ್ಲ. ರಾಣ ರೂಮ್ನಿಂದ ಹೊರಟು ತೋಟದ ಕಡೆ ಬಂದ. ಈ ಸಮಯದಲ್ಲಿ ಅವನು ಬರೀ ಪ್ಯಾಂಟ್ ಅಷ್ಟೇ ಹಾಕಿದ್ದ, ಶರ್ಟ್ ಹಾಕಿರಲಿಲ್ಲ. ಮಳೆ ಹನಿಗಳು ಅವನ ಮೈ ಮೇಲೆ ಬಿದ್ದು ಸಿಡುತ್ತಿರೋ ಹಾಗೆ ಕಾಣಿಸ್ತಿದ್ವು. ಅವನ ಹೆಜ್ಜೆಗಳು ಕೃತಿ ಕಡೆ ಸಾಗಿದ್ವು. ಅವನು ಹತ್ತಿರ ಹೋಗ್ತಾ ಹೋಗ್ತಾ
ಅವನ ನೋಟ ಕೃತಿ ಮೇಲೆ ಗಂಭೀರವಾಗಿ ಬೀಳ್ತಿತ್ತು. ಅವನು ಕೃತಿ ತೀರ ಹತ್ತಿರ ಬಂದಂದ, ಇಲ್ಲಿಂದ ಹೋಗೋಕ್ಕೆ ಸಿಕ್ಕಾಪಟ್ಟೆ ಆಡ್ತಿದೆಯಲ್ಲ, ಈಗೇನಾಯಿತು? ಮಳೆಗೆ ಹೆದರಿಕೆ ಆಗ್ತಿದೆಯಾ ಅಥವಾ ನಿನ್ನ ಪ್ಲ್ಯಾನ್ ಬದಲಾಯ್ತಾ? ತನ್ನ ಪ್ರಶ್ನೆ ಮುಗಿದ ಮೇಲೆ ರಾಣ ಕೃತಿಯ ಉತ್ತರಕ್ಕಾಗಿ ಕಾಯ್ತಿದ್ದ. ಆದರೆ ಕೃತಿ ಪ್ರಜ್ಞೆ ತಪ್ಪಿದ್ಲು. ಅವಳಿಗೆ ರಾಣ ಕೇಳಿದ ಪ್ರಶ್ನೆ ಕೇಳಿಸ್ಲೇ ಇಲ್ಲ. ಇನ್ನು ಉತ್ತರ ಕೊಡೋ ಮಾತು ಎಲ್ಲಿಂದಪ್ಪ ಬಂತು? ಅವಳು ಸೈಲೆಂಟಾಗಿರೋದು ನೋಡಿ ರಾಣನ ನೋಟ ಇನ್ನೂ ತೀಕ್ಷ್ಣ ಆಯಿತು. ಅವನು ಇನ್ನೂ ಅವಳ ಹತ್ರ ಬಂದ. ರಾಣ ಕೃತಿನೇ ನೋಡ್ತಿದ್ದ. ಅವಳು ಅಲ್ಲೇ ಮಲಗಿದ್ಲು. ಆದರೆ ಅವಳನ್ನ ನೋಡ್ತಿದ್ರೆ ಅವಳು ನಿದ್ದೆ ಮಾಡ್ತಿದ್ದಾಳ ಅಥವಾ ಪ್ರಜ್ಞೆ ತಪ್ಪಿದ್ದಾಳ ಅಂತ ಗೊತ್ತಾಗ್ತಿರ್ಲಿಲ್ಲ. ರಾಣ ಸ್ವಲ್ಪ ಹೊತ್ತು ಅವಳನ್ನೇ ನೋಡ್ತಾ ನಿಂತ. ಆಮೇಲೆ ಹತ್ರ ಬಂದ. ಅವನು ಕೃತಿನ ಮುಟ್ಟೋಕೆ ಕೈ ಚಾಚಿದ. ಆದರೆ ತಕ್ಷಣ ಕೈಯನ್ನು ಹಿಂದಕ್ಕೆ ತೊಗೊಂಡ್ಬಿಟ್ಟ. ಅವನು ಅವಳನ್ನು ನೋಡ್ತಾ ಅಂದ, ಏಯ್ ಹುಡುಗಿ, ಹೇಳಿಲ್ಲಿಂದ, ತೊಲಗು ಇಲ್ಲಿಂದ. ಆಗಲೇ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ತೋರಿಸ್ತಾ ನನಗೆ ಹೋಗಬೇಕು ಅಂತ ಅಂತಿದ್ಲು. ಈಗ ಹೋಗೋಗ್ಬಿಟ್ರೆ ಯಾಕೆ ಹೋಗ್ತಿಲ್ಲ? ಒಂದು ವೇಳೆ ನೀನು ಈಗಲೇ ಇಲ್ಲಿಂದ ಜಾಗ ಖಾಲಿ ಮಾಡದಿದ್ರೆ ನಿನ್ನನ್ನು ಎಂಥ ಜಾಗಕ್ಕೆ ಕಳಿಸ್ತೀನಂದರೆ ನಿನ್ನ ಇಡೀ ವಂಶದವ್ರು ಸೇರಿದರೂ ನಿನ್ನ ಆಚೆ ತರೋಕ್ಕಾಗಲ್ಲ. ಅವನು ಹೇಳುವಾಗ ಅವನ ಮುಖದಲ್ಲಿ ಭಯಾನಕವಾದ ಕ್ರೌರ್ಯ ಇತ್ತು. ಅವನು ಮತ್ತೊಮ್ಮೆ ಕೃತಿ ಕಣ್ಣು ಬಿಡ್ತಾಳಾ ಅಂತ ಕಾಯ್ದ. ಆದರೆ ಕೃತಿ ಕಣ್ಣನ್ನೇ ಬಿಡಲಿಲ್ಲ. ಅದಕ್ಕೆ ಉತ್ತರನೂ ಕೊಡಲಿಲ್ಲ. ಈಗ ರಾಣನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವನು ಮರುಕ್ಷಣವೇ ಕೃತಿಯ ಹೆಗಲ ಮೇಲೆ ಕೈ ಇಟ್ಟು ಜೋರಾಗಿ ಆದರೆ ಕೃತಿ ಮೇಲೆ ಹೇಳಿಲ್ಲ. ಅವಳ ಮೈ ಪೂರ್ತಿ ಲೂಸ್ ಆಗಿತ್ತು. ಅದರಿಂದ ಅವಳು ಪ್ರಜ್ಞೆ ತಪ್ಪಿದಾಳೆ ಅಂತ ಕ್ಲಿಯರಾಗಿ ಗೊತ್ತಾಯಿತು. ರಾಣ ಮುಖದಲ್ಲಿ ಈಗ ಗಂಭೀರವಾದ ಭಾವನೆಗಳು ಬಂದವು. ಅವನು ಬೇಗನೆ ಕೃತಿ ಮಣಿಕಟ್ಟನ್ನು ಹಿಡಿದಂದ. ಓ ಮೈ ಗಾಡ್, ಇವಳು ಪ್ರಜ್ಞೆ ತಪ್ಪಿಟ್ಟಿದ್ದಾಳೆ. ಈಗ ಇವಳನ್ನ ಏನು ಮಾಡಲಿ? ಇವಳನ್ನ ಇಲ್ಲೇ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಇಲ್ಲಾಂದರೆ ನಮ್ಮ ಅಮ್ಮನ ಸಂಸ್ಕಾರಕ್ಕೆ ಅಪಚಾರ ಮಾಡಿದಾಗ ಆಗ್ಬಿಡುತ್ತಲ್ಲ. ಹೀಗೆ ಹೇಳ್ದ ಅವನು ಒಂಥರ ಮುಖ ಮಾಡ್ದ. ಮರುಕ್ಷಣವೇ ಅವನ ಅಮ್ಮ ಜುನೂನ್ ಮುಖ ಅವನ ಕಣ್ಮುಂದೆ ಬಂತು. ಅವನ ಮುಖದ ಮೇಲಿನ ನಗು ಇನ್ನಷ್ಟು ದೊಡ್ಡದಾಯಿತು. ಅವನು ಈ ಪ್ರಪಂಚದಲ್ಲಿ ಯಾರನ್ನಾದರೂ ಜಾಸ್ತಿ ಪ್ರೀತಿಸ್ತಾನೆ ಅಂದರೆ ಅದು ಅವನ ಅಮ್ಮನನ್ನೇ. ಅಮ್ಮನ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಅವನ ಮುಖದಲ್ಲಿ ನಗು ಬಂದ್ಬಿಡ್ತು. ಆದರೆ ಮುಂದಿನ ತಕ್ಷಣವೇ ಕೃತಿ ಕಡೆ ನೋಡಿದಾಗ ಅವನ ಮುಖ ಮತ್ತೆ ಕಲ್ಲಾಗೋಯ್ತು. ಅವನ ತಕ್ಷಣ ಆ ಕಡೆ ಈ ಕಡೆ ನೋಡ್ದ. ಯಾರಾದರೂ ಕೆಲಸದವ್ರನ್ನ ಹುಡುಕ್ತಿದ್ದ. ಈ ಅರೆಜೀವ ಹೆಣವನ್ನು ಯಾರಾದರೂ ತನ್ನ ಕೈಯಲ್ಲಿ ಎತ್ಕೊಂಡು ವಿಲ್ಲ ಒಳಗಡೆ ತಗೊಂಡು ಹೋಗಲಿ ಅಂತ ಯೋಚನೆ ಮಾಡ್ತಿದ್ದ. ಯಾಕಂದರೆ ಇದನ್ನು ಬಿಟ್ಟು ರಾಣಾಗೆ ಬೇರೆ ದಾರಿನೇ ಇರಲಿಲ್ಲ. ಈಗ ಕೃತಿಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು. ಅದನ್ನು ರಾಣಾಗೆ ಫೀಲ್ ಮಾಡೋಕ್ಕಾಗ್ತಿತ್ತು. ಆದರೆ ಆ ಕಡೆ ಈ ಕಡೆ ಎಲ್ಲೂ ಒಬ್ಬನೇ ಒಬ್ಬ ಕೆಲಸದವನು ಕೂಡ ಕಾಣಿಸ್ಲಿಲ್ಲ. ಅವನು ಕೋಪದಿಂದಂದ, ಎಲ್ಲರೂ ಸತ್ತು ಹೋಗಿದ್ದಾರೆ ಅನಿಸುತ್ತೆ, ಪರವಾಗಿಲ್ಲ, ಬೆಳಿಗ್ಗೆ ಇವರೆಲ್ಲ ಬದುಕು ಬರಲಿ, ಆಮೇಲೆ ಇವ್ರಿಗೆ ಎಂಥ ಸಾವು ಕೊಡ್ತೀನಿ ಅಂದರೆ ಸಾಯೋಕ್ಕೂ ಕಷ್ಟಪಡಬೇಕು ಅಂತ ಹೇಳ್ತಾ ಅವನ ಮುಖ ಕೋಪದಿಂದ ನಡುಕ್ತಾ ಇತ್ತು. ಅವನಿಗೆ ಕೃತಿನ ತನ್ನ ಕೈಯಲ್ಲಿ ಎತ್ಕೊಳ್ಳೋಕ್ಕೆ ಸ್ವಲ್ಪನೂ ಇಷ್ಟನೇ ಇರಲಿಲ್ಲ. ಆದರೆ ಒಂದು ಗಟ್ಟಿ ಉಸಿರು ತಗೊಂಡು ಅವನು ಕೃತಿನ ತನ್ನ ಕೈಗಳಲ್ಲಿ ಎತ್ಕೊಂಡ. ಯಾವ ಕೆಟ್ಟ ಮುಹೂರ್ತದಲ್ಲಿ ಈ ತಲೆನೋವನ್ನು ನನ್ನ ತಲೆಗೆ ಎಳ್ಕೊಂಡ್ಬಿಟ್ನೋ ದೇವ್ರೆ, ಮನಸ್ಸಂತೂ ಆಗ್ತಿದೆ ಇವಳನ್ನ ಇಲ್ಲೇ ಆಚೆ ಬಿಸಾಕ್ಬೇಕಂತ. ಆದರೆ ಅಂತ ಹೀಗೆ ಗೊಣಕ್ಕೊಳ್ತಾ ಅವನು ವಾಶ್ರೂಮ್ ಕಡೆ ನಡೆದ. ಅವನು ಮೊದಲು ತನ್ನ ಕೈಯನ್ನು ತೊಳ್ಕೊಂಡು ಆಮೇಲೆ ತನ್ನ ಟ್ರೌಸರ್ ಕೂಡ ಬಿಚ್ಚಿಟ್ಟು ಶವರ್ ಕೆಳಗೆ ಬಂದು ನಿಂತ್ಕೊಂಡ. ಶವರ್ನಲ್ಲಿ ಸ್ನಾನ ಮಾಡೋದು ಹೊರತು ಅವನಿಗೆ ಸಮಾಧಾನನೇ ಆಗ್ತಿರಲಿಲ್ಲ. ಸುಮಾರು ಅರ್ಧ ಗಂಟೆ ಅವನು ಹಾಗೆ ಶವರ್ ಕೆಳಗೆ ನಿಂತಿದ್ದ. ಇತ್ತ ಬೆಡ್ ಮೇಲೆ ಮಲಗಿದಂತಹ ಕೃತಿಯ ಸ್ಥಿತಿ ಇನ್ನೂ ಕೆಟ್ಟದಾಗಿ ಹೋಗ್ತಿತ್ತು. ಇಡೀ ಬೆಡ್ ಪೂರ್ತಿ ರಕ್ತದ ಕಲೆಗಳಿಂದ ಹಾಳಾಗ್ತಿತ್ತು. ಮತ್ತು ಚಳಿಯಿಂದ ಅವಳ ಸ್ಥಿತಿ ಮತ್ತು ಕರಗೋ ಹಂತಕ್ಕೆ ಬಂದಿತ್ತು. ತಲೆಗೆ ಬಿದ್ದ ಏಟು, ಎದೆಯಲ್ಲಿದ್ದ ಬುಲೆಟ್ ಗಾಯ ಮತ್ತು ಈ ರಕ್ತಸ್ರಾವ ಜೊತೆಗೆ ತೀವ್ರವಾದ ಜ್ವರ. ಅವಳು ನಿಜಕ್ಕೂ ಈ ಸಮಯದಲ್ಲಿ ಬದುಕಿರೋ ಹೆಣದ ಥರ ಇದ್ಲು. ಕೃತಿ ಕೈಗಳು ಕೆಳಗೆ ತೂಗಾಡ್ತಿದ್ದವು. ರಾಣ ಅವಳನ್ನ ಎತ್ಕೊಂಡು ಆ ನೆರಳಿಂದ ಆಚೆ ಬಂದಾಗ ಕೃತಿ ಮೇಲೆ ಮಳೆ ನೀರು ಬೀಳೋಕ್ಕೆ ಶುರುವಾಯಿತು. ಅವಳಿಗಾಗಲೇ ಜ್ವರ ಇತ್ತು. ಈಗ ಮಳೆಯಲ್ಲಿ ನೆಂದಿದ್ದರಿಂದ ಅವಳ ಸ್ಥಿತಿ ಇನ್ನೂ ಅಧೋಗತಿ ಆಗೋಗಿತ್ತು.
ರಾಣಾ ಕೃತಿನ ಎತ್ಕೊಂಡು ಮೀಲಿ ತನ್ನ ರೂಮಿಗೆ ಬಂದ ಮತ್ತು ಬೆಡ್ ಮೇಲೆ ಮಲಗಿಸ್ದ. ಆದರೆ ಅವಳನ್ನ ಬೆಡ್ ಮೇಲೆ ಮಲಗಿಸಿ ತಾನು ಕೈ ಹಿಂದಕ್ಕೆ ತಗೊಳ್ತಿದ್ದಂತೆ ಅವನ ಮುಖದಲ್ಲಿ ಸಿಕ್ಕಾಪಟ್ಟೆ ಅಸಹ್ಯದ ಭಾವನೆಗಳು ಬಂದವು. ಯಾಕಂದರೆ ಅವನ ಕಣ್ಣು ತನ್ನ ಕೈ ಮೇಲೆ ಬಿತ್ತು. ಅಲ್ಲಿ ಕೈ ತುಂಬ ರಕ್ತ ಹತ್ತಿಬಿಟ್ಟಿತ್ತು. ಕೃತಿಗೆ ಇದುವರೆಗೂ ಆಗದಿದ್ದ ರಕ್ತಸ್ರಾವ ಈಗ ಸಡನ್ನಾಗಿ ಜೋರಾಗಿ ಶುರುವಾಗಿತ್ತು. ತನ್ನ ಕೈಯನ್ನು ನೋಡ್ತಾ ರಾಣಾ ಮುಖದಲ್ಲಿ ಕಿರಿಕಿರಿ ಮಾಡ್ಕೊಳ್ತಾ ಅವನ ತಕ್ಷಣ ಕೃತಿ ಕಡೆ ನೋಡ್ತಾ, ಏನು ಹುಡುಗಿ ನೀನು, ಯಾರಾದರೂ ಶಾಪ ತಂದಾಗ ಬಂದಿದೆಯಲ್ಲ. ಅರ್ಧ ಗಂಟೆ ನಂತರ ರಾಣಾ ವಾಶ್ರೂಮಿಂದ ಆಚೆ ಬಂದ. ಆಚೆ ಬರ್ತಿದ್ದಂತೆ ಅವನ ಕಣ್ಣು ಕೃತಿ ಮೇಲೆ ಬಿತ್ತು. ಆಗ ಅವನಿಗೆ ನೆನಪಾಯಿತು ಡಾಕ್ಟರ್ಗೆ ಫೋನ್ ಮಾಡಬೇಕಂತ. ಅಂತಂದು ಸೊಂಟಕ್ಕೆ ಬರೀ ಟವಲ್ ಸುತ್ಕೊಂಡಿದ್ದ. ಈಗ ಅವನು ಇನ್ನೂ ಅದ್ಭುತವಾಗಿ ಕಾಣ್ತಿದ್ದ. ಆ ವಿ ಶೇಪ್ ಸೊಂಟ ಮತ್ತು ಅಗಲವಾದಿದೆ ಅವನಿಗೆ ಒಂದು ಕಿಲ್ಲಿಂಗ್ ಲುಕ್ ಕೊಡ್ತಿತ್ತು. ಅವನ ಪಕ್ಕದಲ್ಲಿದ್ದ ತನ್ನ ಫೋನ್ ಹತ್ರ ಬಂದು ಡಾಕ್ಟರ್ಗೆ ಕಾಲ್ ಮಾಡ್ದ. ಆದರೆ ರಾಣನ ಒಂದು ಫೋನ್ ಸಾಕಿತ್ತು ಹವಾಮಾನಕ್ಕಿಂತ ಜಾಸ್ತಿ ಡಾಕ್ಟರ್ನ ಜೀವ ನಡಗಿಸೋಕೆ. ಡಾಕ್ಟರ್ ಸುಮಾರು 15-20 ನಿಮಿಷಕ್ಕೆ ವಿಲ್ಲಾಗಿ ಬಂದರು. ಆದರೆ ಅವರನ್ನು ಬ್ಯಾಕ್ ಗೇಟ್ನಿಂದ ಒಳಗಡೆ ಕರ್ಕೊಂಡು ಬರಲಾಗಿತ್ತು. ಅವ್ರು ನೇರವಾಗಿ ರಾಣಾ ರೂಮಿಗೆ ಬಂದರು. ಕೃತಿ ಬೆಡ್ ಮೇಲೆ ಮಲಗಿದ್ಲು. ಅವಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಅವ್ರಿಗೆ ಒಂದು ವಿಷಯ ಕ್ಲಿಯರ್ ಆಯಿತು, ಕೃತಿಗೆ ಮಿಸ್ಕ್ಯಾರೇಜ್ ಆಗಿದೆ ಅಂತ. ಅವ್ರು ರಾಣಾ ಕಡೆ ನೋಡಂತ ಅಂದರು. ಇವ್ರಿಗೆ ಸಿಕ್ಕಾಪಟ್ಟೆ ರಕ್ತ ನಷ್ಟ ಆಗಿದೆ. ಗರ್ಭಪಾತ ಮತ್ತು ಬುಲೆಟ್ ತಗಲಿದ್ರಿಂದ ರಕ್ತ ತುಂಬ ಹರಿದು ಹೋಗ್ತಾ ಇದೆ. ಮೊದಲು ಇವರಿಗೆ ರಕ್ತ ಇರಬೇಕು. ನಾನು ಬೇಗನೆ ಇವರ ಟೆಸ್ಟ್ಗಳನ್ನೆಲ್ಲ ಮಾಡಿ ಇಲ್ಲೆಲ್ಲ ರೆಡಿ ಮಾಡ್ತೀನಿ. ರಾಣಾ ತಕ್ಷಣ ಅಂದ, ಏನು ಮಾಡ್ತೀಯೋ ಮಾಡು, ಆದರೆ ಬೆಳಗ್ಗೆ ಒಳಗಡೆ ಅವಳಿಗೆ ಪ್ರಜ್ಞೆ ಬಂದುಬಿಡಬೇಕು ಮತ್ತು ಅವಳು ಹುಷಾರಾಗಬೇಕು. ಇಲ್ಲಾಂದರೆ ನಿನ್ನ ಗತಿ ಏನಾಗುತ್ತೆ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡಲ್ಲ. ಇಷ್ಟು ಹೇಳಿ ಅವನು ಅಲ್ಲಿಂದ ಹೋಗೋ ಕೊಟ್ಟ. ಡಾಕ್ಟರ್ನ ತಡೆದಂದರು. ಆದರೆ ಇದು ಸಾಧ್ಯನೇ ಇಲ್ಲ, ಅವರ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ನಾನು ಹಿಡಿದ್ನಲ್ಲ ಇವರ ಗರ್ಭಪಾತ. ರಾಣಾ ಅವ್ರ ಮಾತು ಮುಗಿಯೋ ಮುನ್ನವೇ, ಹಾಗಾದರೆ ನಾನೇನು ಮಾಡಲಿ, ನಾನೇನಾದರೂ ಮಾಡಿದ್ದೀನ ಇದಕ್ಕೆ? ಇಲ್ಲ ತಾನೇ, ನನಗೆ ಅದೆಲ್ಲ ಗೊತ್ತಿಲ್ಲ. ಇವಳನ್ನ ಸರಿ ಮಾಡು, ಆಮೇಲಿಂದ ತೊಲಗು, ಏನು ಚೆಕ್ ಮಾಡ್ಕೋಬೇಕೋ ಮಾಡು, ಆದರೆ ನಂಗೆ ಡಿಸ್ಟರ್ಬ್ ಮಾಡಬೇಡ. ಈ ಹುಡುಗಿ ಮುಖ ನೋಡಿ ನನಗೆ ಹುಚ್ಚು ಹಿಡಿಯೋ ಥರ ಆಗಿಬಿಟ್ಟಿದೆ, ನನಗೆ ಇವಳು ಕಂಡ್ರೇ ಆಗಲ್ಲ ಅಂದ ಫ್ರಸ್ಟ್ರೇಷನಿಂದ. ಒಂದು ತಕ್ಷಣ ಅಲ್ಲಿಂದ ಓಟ್ ಹೋದ. ಡಾಕ್ಟರ್ ಕೃತಿ ಕಡೆ ನೋಡಿದ್ರು. ಅವರು ಬೇಗನೆ ಹಾಸ್ಪಿಟಲ್ ಕಾಲ್ ಮಾಡಿ ತಮ್ಮ ಇಕ್ವಿಪ್ಮೆಂಟ್ ಮತ್ತು ಬ್ಲಡ್ ಟೆಸ್ಟ್ ಮಾಡೋದು, ಬ್ಲಡ್ ಅರೇಂಜ್ ಮಾಡೋ ಎಲ್ಲ ತಯಾರಿ ಮಾಡಿಕೊಂಡ್ರು. ರಾಣಾ ತನ್ನ ರೂಮ್ನಿಂದ ಹೊರಗೆ ಬಂದಿದ್ದ. ಆದರೆ ಅವ್ನು ಕೆಳಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಕೆಳಗೆ ಕ್ಯಾಮ್ರಾ ಇತ್ತು. ಒಂದು ವೇಳೆ ಜುನೂನ್ ಕ್ಯಾಮ್ರಾ ಮುಂದೆ ಕೂತಿದ್ರೆ ಮಧ್ಯರಾತ್ರಿ ತನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಅವ್ಳು ಟೆನ್ಷನ್ ಮಾಡ್ಕೊಳ್ತಾಳೆ. ಅದಕ್ಕೆ ಅವ್ನಿಗೆ ಎದುರಿಗಿದ್ದ ಸ್ಟಡಿ ರೂಮ್ ಕಡೆ ಹೋದ. ಅವನಲ್ಲಿರೋ ಸೋಫಾ ಮೇಲೆ ಕೂತು ಎದುರಿಗಿದ್ದ ಲ್ಯಾಪ್ಟಾಪ್ ಆನ್ ಮಾಡ್ತಾನೆ ಕೆಲಸದಲ್ಲಿ ಮುಳುಗೋದ. ಅವನಿಗೆ ರಾತ್ರಿ ಹೊತ್ತು ನಿದ್ದೆ ಮಾಡೋ ಅಭ್ಯಾಸ ತುಂಬ ಕಡಿಮೆ. ಇಡೀ ರಾತ್ರಿ ಎಚ್ಚರ ಆಗಿದ್ದು ಕೆಲಸ ಮಾಡೋದು ಅವನಿಗೆ ಇಷ್ಟ ಇತ್ತು. ಅಷ್ಟರಲ್ಲಿ ಅವನಿಗೆ ಬ್ಲ್ಯಾಕ್ ಕಾಫಿ ಕುಡಿಬೇಕನ್ನಿಸ್ತು. ಅವನು ತನ್ನ ಫೋನ್ ನೋಡಿ ಒಂದು ಮೆಸೇಜ್ ಟೈಪ್ ಮಾಡ್ದ. ಇತ್ತ ದೂರದ ನ್ಯೂಯಾರ್ಕ್ನಲ್ಲಿ. ಈ ಫೋನ್ ವೈಬ್ರೇಟ್ ಆಯಿತು. ಅವರು ಅದನ್ನು ಅನ್ಲಾಕ್ ಮಾಡಿದ್ರು. ಅದರಲ್ಲಿ ರಾಣನ ಮೆಸೇಜ್ ಇತ್ತು. ಜನ ಮಲಗಿದಾರಾ ಅಥವಾ ಎಚ್ಚರವಾಗಿದ್ದಾರಾ? ರಾಣನ ಮೆಸೇಜ್ ನೋಡಿ ಯಾರ ಮುಖದಲ್ಲಿ ಕಿರಿಕಿರಿ ಭಾವನೆ ಬಂದವು. ಅವ್ರು ತನ್ನ ಪಕ್ಕದಲ್ಲಿ ಮಲಗಿದ್ದ ಜುನೂನ್ ಕಡೆ ನೋಡ್ತಾ ಅವ್ರು ಕೋಪರಿಂದ ಅಂದ್ಕೊಂಡ್ರು, ಈ ತಾಯಿ ಮಗ ಇಬ್ಬರು ಸೇರಿ ನನ್ನ ಲೈಫನ್ನು ಆಟ ಆಡ್ತಿದ್ದಾರಲ್ಲ. ಆದರೆ ಸಡನ್ನಾಗಿ ಅವ್ರ ನಕ್ಕು ತನ್ನ ಫೋನನ್ನು ಗೋರ್ಗೆ ಹೊಡಿತಿದ್ದ ಜುನೂನ್ ಮುಖದ ಹತ್ರ ತಂದರು. ಅವರು ಜುನೂನ್ ಹೊಡಿತಿದ್ದ ಗೋರ್ಗೆಯನ್ನು ವಾಯ್ಸ್ ನೋಟ್ ಹಾಕಿ ರೆಕಾರ್ಡ್ ಮಾಡಿ ರಾಣಾ ಕಳಿಸ್ಕೊಟ್ರು. ರಾಣಾ ವಾಯ್ಸ್ ನೋಟ್ ಕೇಳಿದ ತಕ್ಷಣ ಅವನ ಮುಖದಲ್ಲಿ ಒಂದು ದೊಡ್ಡ ನಗು ಬಂತು. ಅವನು ತನ್ನ ಜಾಗದಿಂದಿದ್ದು ಸ್ಟಡಿ ರೂಮ್ನಿಂದ ಹೊರಗೆ ಬಂದು ಮೆಟ್ಟಿಲಿಳಿದು ಕೆಳಗೆ ಬಂದ. ಕಿಚನ್ಗೆ ಹೋಗಿ ತನಗಾಗಿ ಒಂದು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡದನ್ನು ತೊಗೊಂಡು ಮತ್ತೆ ಸ್ಟಡಿ ರೂಮ್ ಕಡೆ ನಡೆದ. ಬಹಳ ಕ್ರೂರವಾಗಿ ಜನರ ಪ್ರಾಣ ತಗೋತಿದ್ದ ಈ ವ್ಯಕ್ತಿ ತನಗಾಗ್ತಾನೆ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತಾ ಅಂತ ಹೊರಗಿನ ಪ್ರಪಂಚ ಯಾರೂ ಕೂಡ ಊಹೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅವನು ವಾಪಸ್ ಸ್ಟಡಿ ರೂಮ್ ಕಡೆ ಬರ್ತಿದ್ದಾಗ ಅವನ ರೂಮ್ ಬೆಡ್ ಮೇಲೆ ಮಲಗಿದ್ದ ಕೃತಿ ಕಡೆ ಅವನ ಕಣ್ಣು ಹೋಯಿತು. ಒಂದು ಸೆಕೆಂಡ್ ಅವನ ಹೆಜ್ಜೆ ನಿಂತು ಹೋದವು. ಆದರೆ ಮರುಕ್ಷಣ ಅವನ ಮುಖ ತಿರುಗಿಸ್ಕೊಂಡು ಸ್ಟಡಿ ರೂಮ್ ಒಳಗಡೆ ಬಂದ. ಅವನು ಮತ್ತೆ ತನ್ನ ಕೆಲಸದಲ್ಲಿ ಬ್ಯುಸಿ ಆದ. ಅಷ್ಟರಲ್ಲಿ ಸಡನ್ನಾಗಿ ಡಾಕ್ಟರ್ ಓಡೋಡಿ ಬಂದು ಸ್ಟಡಿ ರೂಮ್ ಬಾಗಿಲನ್ನು ನಾಕ್ ಮಾಡಿದ್ರು. ರಾಣಾ ಎದ್ದು ಬಂದು ಡಾಕ್ಟರ್ ಎದುರು ನಿಂತು, ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ ಮಿಸ್ಟರ್ ರಾಣಾ, ಪೇಷಂಟ್ ಹೃದಯ ಬಡಿತ ಕಮ್ಮಿ ಆಗ್ತಾ ಇದೆ. ರಾಣಾ ಕೋಪದಿಂದಂದ, ಹಾಗಾದರೆ ನಾನೇನು ಮಾಡಲಿ? ಹೋಗಿ ಅವಳ ಹಾರ್ಟ್ ಬೀಟ್ ಹಿಡ್ಕೊಂಡು ಕಮ್ಮಿ ಆಗ್ಬೇಡ ಅಂತ ಹೇಳಬೇಕಾ? ನೀನು ಡಾಕ್ಟರ್, ನಿನಗೆ ಗೊತ್ತು ಏನು ಮಾಡಬೇಕಂತ ಏನು ಮಾಡಬಾರ್ದಂತ. ಅವಳಿಗೆ ಟ್ರೀಟ್ಮೆಂಟ್ ಆದರೆ ಸರಿ, ಇಲ್ಲ ಅಂದರೆ ಸತ್ತ ಮೇಲೆ ನನಗೆ ಹೇಳು, ಹೆಣ ನಾಚೆ ಹಾಕಿಸ್ತೀನಿ. ಡಾಕ್ಟರ್ ಅವನ್ನ ನೋಡ್ತಾ ಅಂದರು, ಹಾಗೆಲ್ಲ ಮಾತಾಡಬೇಡಿ ಮಿಸ್ಟರ್ ರಾಣಾ, ನಿಮ್ಗೆ ಅವಳು ಪ್ರಾಣದ ಬೆಲೆ ಇಲ್ದಿರಬಹುದು, ಆದರೆ ಅವಳಿಗಂತ ಒಂದು ಫ್ಯಾಮಿಲಿ ಇರುತ್ತಲ್ವ, ಅವಳ ಅಮ್ಮ ಅಪ್ಪ ಇರ್ತಾರೆ. ಒಂದು ಮಗುವಿಗೆ ಅಮ್ಮ ಅಪ್ಪ ಎಷ್ಟು ಮುಖ್ಯ ಅಂತ, ಅಮ್ಮ ಅಪ್ಪನಿಗೆ ಮಗು ಎಷ್ಟು ಮುಖ್ಯ ಅನ್ನೋದು ನಿಮಗಂತೂ ಗೊತ್ತೇ ಇರುತ್ತಲ್ವ. ರಾಣಾ ಕೋಪದಿಂದ ಅವ್ರನ್ನೇ ನೋಡ್ತಿದ್ದ. ಅವನಿಗೆ ಡಾಕ್ಟರ್ ಮಾತಾಡ್ತಾನೆ ಅಮ್ಮ ಜುನೂನ್ ಕಾಣಿಸಿದ್ಲು. ಯಾಕಂದರೆ ಜುನೂನ್ ಕೂಡ ಇದೇ ಥರ ಸೆಂಟಿಮೆಂಟಾಗಿ ಮಾತಾಡ್ತಿದ್ಲು. ಡಾಕ್ಟರ್ ಕೂಡ ಹೀಗೆ ಅದನ್ನು ಮಾಡಿದ್ರು. ಅವನ ತಕ್ಷಣ ಅಂದ, ಸಾಕು ಸಾಕು ನಿಲ್ಲಿಸು, ಬರ್ತೀನಿ ನಡಿ. ಇಷ್ಟು ಹೇಳಿ ಅವನು ಸ್ಟಡಿ ರೂಮ್ನಿಂದ ಹೊರಗೆ ಬಂದು ತನ್ನ ರೂಮ್ ಕಡೆ ಬಂದ. ಒಳಗೆ ಬರ್ತಿದ್ದಂತೆ ಅವನ ಕಡೆ ಕೃತಿ ಮೇಲೆ ಬಿತ್ತು. ಅವಳ ಮುಖ ಪೂರ್ತಿ ಹಳದಿ ಬಣ್ಣಕ್ಕೆ ತಿರುಗಿತ್ತು. ರಾಣಾ ತನ್ನ ರೂಮಿಗೆ ಬಂದಾಗ ಆ ರೂಮ್ ಯಾವುದೋ ಹಾಸ್ಪಿಟಲ್ ಥರ ಕಾಣಿಸ್ತಿತ್ತು. ಯಾವುದೋ ಒಂದು ಮಿಷಿನ್ ಇಟ್ಟು ಕೃತಿಗೆ ಅದರಿಂದ ಸಪೋರ್ಟ್ ಕೊಡ್ತಿದ್ರು. ರಾಣಾ ಕೃತಿ ನೋಡ್ತಿದ್ದ. ಡಾಕ್ಟರ್ ತಕ್ಷಣ ಅಲ್ಲಿಗೆ ಬಂದು, ಪೇಷಂಟ್ ಸ್ಥಿತಿ ತುಂಬ ಕೆಟ್ಟಾಗಿದೆ, ರಕ್ತಸ್ರಾವ ನಿಲ್ತಾನೇ ಇಲ್ಲ,
ಅವಳು ಮೈ ಪೂರ್ತಿ ತಣ್ಣಗಾಗ್ಬಿಟ್ಟಿದೆ. ಮಳೆ ಮತ್ತು ಚಳಿಯಿಂದ ಹೀಗಾಗಿರ್ಬೋದು, ಯಾಕಂದರೆ ಈಗಷ್ಟೇ ಗರ್ಭಪಾತ ಆಗಿರೋದ್ರಿಂದ ಅವಳ ಬಾಡಿ ತುಂಬ ಸೆನ್ಸಿಟಿವ್. ಈ ಚಳಿ ಅವಳ ಮೈ ಒಳಗಡೆ ಪೂರ್ತಿ ನುಗ್ಬಿಟ್ಟಿದೆ. ರಾಣಾ ಕೋಪದಿಂದ ಡಾಕ್ಟರ್ ಕಡೆ ನೋಡಂದ. ಹಾಗಾದರೆ ನಾನು ಇವಳಿಗಾಗಿ ಹೀಟರ್ ಹಾಕಬೇಕಾ? ನನ್ನ ಮೈ ಒಳಗಡೆ ಏನಾದರೂ ಕಬ್ಬಿಣದ ರಾಡ್ ಸಿಕ್ಕಿಸ್ಕೊಳ್ಬೇಕಾ? ಇವಳಿಗಾಗಿ ನಾನು ಎಚ್ಚರ ಇರಬೇಕಾ? ಅವ್ರ ಮಾತು ಕೇಳಿ ಡಾಕ್ಟರ್ ಅಂದರು, ಇಲ್ಲ ಆ ಥರ ಅಲ್ಲ, ಆದರೆ ನೀವು ಇವಳಿಗೆ ಸ್ವಲ್ಪ ಮೈ ಬಿಸಿ ಕೊಡ್ಬೋದು. ಆದರೆ ಮೆಡಿಕಲ್ ಇಕ್ವಿಪ್ಮೆಂಟ್ ಕೆಲಸ ಮಾಡ್ತಿದ್ದಾಗ ಫಿಸಿಕಲ್ ಆಗಿ ಮೈ ಬಿಸಿ ಕೊಡಬೇಕಾಗುತ್ತೆ. ಅದನ್ನು ನೀವು ಮಾತ್ರ ಮಾಡೋಕ್ಕೆ ಸಾಧ್ಯ. ಡಾಕ್ಟರ್ ಹೇಳ್ತಿರೋದು ಏನು ವಿಷಯ ಅಂತ ರಾಣಾ ಕ್ಲಿಯರಾಗಿ ಅರ್ಥ ಆಗ್ತಿತ್ತು. ಅವನ ತಕ್ಷಣ ಅಂದ, ನನಗನ್ಸುತ್ತೆ ನೀನು ಈ ಪ್ರಪಂಚದ ಅತ್ಯಂತ ಯೂಸ್ಲೆಸ್ ಡಾಕ್ಟರ್. ನಿನಗೆ ನಿನ್ನ ಮಿಷಿನ್ಗಿಂತ ಮನುಷ್ಯರ ಮೇಲೆ ನಂಬಿಕೆ ಜಾಸ್ತಿ ಇದೆ. ಡಾಕ್ಟರ್ಸ್ಗೆ ಮಿಷಿನ್ ಮೇಲೆ ನಂಬಿಕೆ ಇರುತ್ತೆ ಅಂತ ಕೇಳಿದೆ, ಆದರೆ ನೀನು ನನ್ನನ್ನೇ ಮಿಷಿನ್ ಮಾಡ್ತಿದ್ಯಾ? ನಾನಿಲ್ಲಿ ಯಾರಿಗೂ ಮೈ ಬಿಸಿ ಬಿಡೋಕ್ಕೆ ಕೂತಿಲ್ಲ. ನಾನು ಆಗಲೇ ಹೇಳಿದ್ದೀನಿ, ಟ್ರೀಟ್ಮೆಂಟ್ ಆದರೆ ಮಾಡಿಲ್ಲ ಅಂದರೆ ಉಳ್ಳ ಒಂದು ಬಾಕ್ಸ್ನಲ್ಲಿ ಹಾಕು, ನಾನು ಆಚೆ ಬಿಸಾಕಿ ಬರ್ತೀನಿ. ಡಾಕ್ಟರ್ ತಕ್ಷಣ ಅಂದರು, ನೀವು ಹೆಂಗೆ ಈ ಥರ ಮಾತಾಡ್ತೀರಿ? ನಾನು ನಿಮ್ಗೆ ಹೇಳಿದ್ನಲ್ಲ, ಹೆಂಗೆ ನಿಮಗೆ ನಿಮ್ಮ ಪೇರೆಂಟ್ಸ್ ಮುಖ್ಯನೋ ಹಾಗೆ ಅವರಿಗೂ. ಡಾಕ್ಟರ್ ಮತ್ತೆ ಸೆಂಟಿಮೆಂಟ್ ಡ್ರಾಮಾ ಶುರು ಮಾಡ್ತಿದ್ದಾಗೆ ರಾಣಾ ತನ್ನ ಕೈ ತೋರಿಸಿ ತಡೆದಂದ, ಯಾರೋ ನಿಮಗೆ ಡಾಕ್ಟರ್ ಪಟ್ಟಿ ಕೊಟ್ಟಿದ್ದು, ಮೊದಲು ಅದನ್ನು ಹೇಳು, ಇಲ್ಲ ಅಂದರೆ ನಾನು ಮೊದಲು ನಿನಗೆ ಸರ್ಜರಿ ಮಾಡಬೇಕಾಗತ್ತೆ. ಡಾಕ್ಟರ್ ತಕ್ಷಣ ಹಿಂದಕ್ಕೆ ಸರಿದ್ರು. ನಿಜವಾಗ್ಲೂ ಅಲ್ಲೇ ನಿಂತರೆ ತಮಗೆ ಸರ್ಜರಿ ಮಾಡಿಬಿಡ್ತಾನೋ ಅನ್ನೋ ಥರ ಭಯ ಆಯ್ತು ಅವ್ರಿಗೆ. ಇಲ್ಲಿಂದ ತೊಲಗು, ನಾನು ಬಾಗಿಲು ತೆರೆಯೋವ್ರಿಗೆ ಒಳಗಡೆ ಬರಬೇಡ. ಡಾಕ್ಟರ್ ಅಂದರು, ಆದರೆ ಯಾಕೆ? ರಾಣಾ ಕಿರಿಕಿರಿ ಮಾಡ್ಕೊಳ್ತಾ ಕೋಪದಿಂದ, ಈಗ ನಿನ್ನ ಎದುರುಗಡೆ ಒಳಗೆ ಮೈ ಬಿಸಿ ಕೊಡಬೇಕಾ? ನೀನು ಇಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಬಂದಿದ್ಯಾ ಅಥವಾ ಯಾವುದಾದ್ರೂ ಸಿನಿಮಾ ಶೋ ನೋಡೋಕೆ ಬಂದಿದ್ಯಾ? ನೀನು ಜಾಸ್ತಿ ಮಾತಾಡಿದ್ರೆ ನಿನಗೂ ಸ್ವಲ್ಪ ಮೈ ಬಿಸಿ ಕೊಡಬೇಕಾಗತ್ತೆ. ಡಾಕ್ಟರ್ ಆ ಮಾತು ಕೇಳಿ ಅಲ್ಲಿಂದ ಹೆಂಗೆ ಮಾಯ ಆದರು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಈಗ ಅಲ್ಲಿ ಬರೀ ರಾಣಾ ಮತ್ತು ಕೃತಿ ಮಾತ್ರ ಇದ್ದರು. ರಾಣಾ ಎದುರು ನಿಂತಿದ್ದ ಕೃತಿ ಬೆಡ್ ಮೇಲೆ ಮಲಗಿದ್ಲು. ರಾಣಾ ಕೃತಿ ಹತ್ರ ಬಂದಂದ, ಅದಕ್ಕೆ ನಾನು ನಿಮ್ಮ ಥರ ಹುಡುಗಿರಿಂದ ದೂರ ಇರೋದು. ನೀವು ಹುಡುಗಿರು ಯಾರಿಗಾದರೂ ಒಂದು ಸಲ ಅಂಟ್ಕೊಂಡು ಬಿಟ್ಟರೆ ಬಿಡೋ ಮಾತೇ ಆಡಲ್ಲ. ನನಗೆ ಯಾರು ನನ್ನ ಮೈಗೆ ಅಂಟ್ಕೊಳ್ಳೋದು ಇಷ್ಟ ಇಲ್ಲ. ಆದರೆ ಈಗ ನಾನೇ ನಿನ್ನ ಅಂಟಿಸ್ಕೊಂಡಿದ್ದೀನಿ. ನಿನ್ನ ಟ್ರೀಟ್ಮೆಂಟ್ ಮಾಡಲೇಬೇಕಿಲ್ಲ ಅಂದರೆ ನಿನ್ನ ಇಲ್ಲಿಂದ ಕಳಿಸೋದು ಹೇಗೆ? ಹೀಗೆ ಹೇಳ್ದ ಅವನು ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಕೂದಲನ್ನ ಸ್ವಲ್ಪ ಹಿಂದಕ್ಕೆ ಮಾಡ್ದ. ಅವನಿನ್ನು ಅದೇ ಟ್ರೌಸರ್ನಲ್ಲಿದ್ದ. ಯಾವ ಟ್ರೌಸರ್ ಹಾಕೊಂಡು ಅವನು ಮಳೆಯಲ್ಲಿ ನೆನೆದು ಕತ್ತಿನ ಇಂದ ಎತ್ಕೊಂಡು ಬಂದಿದ್ದೋ ಅದೇ ಟ್ರೌಸರ್. ಅವನ ಮೈ ಎಷ್ಟು ಬಿಸಿ ಇತ್ತಂದರೆ ಆ ಟ್ರೌಸರ್ ಆಗಲೇ ಪೂರ್ತಿಯಾಗಿ ಒಣಗಿ ಹೋಗಿತ್ತು. ಅವ್ನು ನಿಜಕ್ಕೂ ಯಾವುದೇ ಹೀಟರ್ ಥರ ಇದ್ದ. ಕೃತಿ ನೋಡ್ದ. ರಾಣಾ ಈಗ ರೂಮ್ ಬಾಗಿಲು ಲಾಕ್ ಮಾಡ್ದ. ಆಮೇಲೆ ಅವಳು ತೀರಾ ಹತ್ರ ಬಂದ. ಕೃತಿ ಒಂದು ಕುರ್ತಿ ಹಾಕ್ಕೊಂಡಿದ್ಲು. ರಾಣಾ ಬೆಡ್ ಮೇಲೆ ಬಂದು ಕೃತಿ ಸೊಂಟದ ಎರಡೂ ಕಡೆ ತನ್ನ ಮೊಣಕಾಲುಗಳು ಊರಿ ಅವಳ ಮೇಲೆ ಕೂತ. ಆದರೆ ತನ್ನ ಮೈಭಾರವನ್ನು ಸ್ವಲ್ಪನೂ ಕೃತಿ ಮೇಲೆ ಹಾಕಲಿಲ್ಲ. ಅವನು ಇದುವರೆಗೆ ಕೃತಿನ ಎಲ್ಲೂ ಮುಟ್ಟಿರಲಿಲ್ಲ. ಆದರೆ ಈಗ ರಾಣನ ಕೈ ಬೆರಳುಗಳು ಕೃತಿ ಮೈ ಮೇಲೆ ಬಂದವು. ಅವನು ಕೃತಿನ ಸ್ವಲ್ಪ ಸರಿಸಿ ಅವಳ ಮೈ ಬಾಡಿ ಕಡೆ ನೋಡ್ದ. ಅಲ್ಲಿ ಎದೆ ಭಾಗದಲ್ಲಿ ಸ್ವಲ್ಪ ಪಟ್ಟಿ ಕಟ್ಟಲಾಗಿತ್ತು. ಅಲ್ಲಿ ಬುಲೆಟ್ ತಗಲಿತ್ತು. ಅವಳ ದೇಹವನ್ನು ನೋಡ್ತಾ ರಾಣಾ ಮುಖದಲ್ಲಿ ಗಂಭೀರವಾದ ಭಾವನೆ ಬಂದವು. ಅವನು ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ಆಮೇಲೆ ಕೃತಿ ಮೇಲೆ ಪೂರ್ತಿಯಾಗಿ ಬಾಗ್ದ. ಇಬ್ಬರ ದೇಹ ಒಂದಕ್ಕೊಂತಾಗ್ತಿದ್ದಂತೆ ಕೃತಿ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಲು. ನಿಜಕ್ಕೂ ರಾಣಾ ಯಾವುದೋ ಹೀಟರ್ ಥರನೇ ಇದ್ದ. ಅವನ ಮೈ ಅಷ್ಟೊಂದು ಬಿಸಿಯಾಗಿತ್ತು. ಕೃತಿ ದೇಹಕ್ಕೆ ಆ ಬಿಸಿ ತಾಗಿದ ತಕ್ಷಣ ಅವಳಿಗೆ ಆರಾಮ ಅನ್ನಿಸ್ತು. ಅವಳಿಗೆ ಉಷ್ಣತೆ ಸಿಕ್ತಿತ್ತು. ಚಳಿಯಿಂದ ಸಂಕುಚಿತಗೊಂಡಿದ್ದ ಅವಳ ಎದೆಗೆ ಈಗ ಬಿಸಿ ತಾಗಿ ನಿಧಾನವಾಗಿ ನಾರ್ಮಲ್ ಆಗೋಕ್ಕೆ ಶುರು ಆಯಿತು. ರಾಣಾ ತನ್ನ ಕೈನ ಅವಳ ಹೆಗಲ ಮೇಲಿಟ್ಟು ತನ್ನನ್ನು ತಾನು ಸ್ವಲ್ಪ ಮೂವ್ ಮಾಡ್ದ. ಅದರಿಂದ ಇಬ್ಬರ ದೇಹ ಬರೀ ಟಚ್ ಆಗ್ತಿರಲಿಲ್ಲ, ಸ್ವಲ್ಪ ರಬ್ ಕೂಡ ಆಗ್ತಿತ್ತು. ಸಾಮಾನ್ಯ ಮನುಷ್ಯರ ಮೈ ಬಿಸಿಗಿಂತ ರಾಣನ ಮೈ ಮುಟ್ಟಿದ್ರು ಸಿಕ್ಕಾಪಟ್ಟೆ ಬಿಸಿ ಫೀಲ್ ಆಗ್ತಿತ್ತು. ರಾಣನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ, ಆದರೆ ಅವನ ಮುಖದ ಭಾವನೆ ಬದಲಾಗ್ತಿದ್ವು. ಮತ್ತು ಅವನ ದೇಹದಲ್ಲೂ ಒಂದು ವಿಚಿತ್ರವಾದ ಸಂಚಲನ. ತನ್ನ ತುಟಿನ ಹಲ್ಲಿಂದ ಕಚ್ಕೊಂಡು ಮತ್ತೊಮ್ಮೆ ಮೂವ್ ಮಾಡ್ದ. ಅವನು ಕೃತಿ ಕಡೆ ನೋಡ್ದ. ಅವಳ ಮುಖ ಆಗಲೇ ಪೂರ್ತಿ ಬೀಳಿಸ್ಕೊಂಡಿತ್ತು, ಆದರೆ ಈಗ ನಿಧಾನವಾಗಿ ನಾರ್ಮಲ್ ಬಣ್ಣಕ್ಕೆ ಬರ್ತಿತ್ತು. ರಾಣಾ ಸಡನ್ನಾಗಿ ಕೃತಿ ಮೇಲಿಂದಿದ್ದ ಆಚೆ ಬಂದ ಮತ್ತು ಜೋರಾಗಿ ಉಸಿರಾಡೋಕ್ಕೆ ಶುರು ಮಾಡ್ದ. ಅವನಿಗೆ ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಫೀಲ್ ಆಗ್ತಿತ್ತು. ತನ್ನ ದೇಹದಲ್ಲಿ ಆಗ್ತಿರೋ ಈ ಫೀಲಿಂಗ್ ಅವನಿಗೆ ಲೈಫ್ನಲ್ಲಿ ಯಾವತ್ತೂ ಆಗಿಲ್ಲ. ಅವನು ಯಾವುದೇ ಹುಡುಗಿ ಕಡೆ ಯಾವತ್ತೂ ಆಕರ್ಷಿತನಾಗಿಲ್ಲ. ಇವೆಲ್ಲದರಿಂದ ಅವನು ತುಂಬ ದೂರ ಇದ್ದ. ಅವನು ಮೊದಲೇ ಡಿಸೈಡ್ ಮಾಡಿದ ಪ್ರೀತಿ ಪ್ರೇಮ ಅನ್ನೋ ವಿಷಯವನ್ನು ತನ್ನ ಲೈಫ್ನಲ್ಲಿ ಯಾವತ್ತೂ ಬರಬಾರ್ದು ಅಂತ. ಬರೀ ಬಿಸ್ನೆಸ್ ಕಡೆ ಫೋಕಸ್ ಮಾಡಬೇಕು ಅಂತ. ಅವನು ತನ್ನ ತಂದೆಯನ್ನು ತುಂಬ ಸಲ ನೋಡಿದ್ದ. ತನ್ನ ಹೆಂಡತಿಗಾಗಿ ಎಷ್ಟೋ ವಿಷಯಗಳಲ್ಲಿ ಅವರು ಹಿಂದಕ್ಕೆ ಸರಿಯೋದನ್ನು ಅವನು ನೋಡಿದ್ದ. ಅದಕ್ಕೆ ಅವನು ಯಾರನ್ನೂ ತನ್ನ ವೀಕ್ನೆಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿರ್ಲಿಲ್ಲ. ಹೀಗೆ ಆರ್ವಿಗೆ ಜುನೂನ್ ವೀಕ್ನೆಸ್ ಆಗಿದ್ಲೋ ಹಾಗೆ ತಾನು ಯಾರನ್ನೂ ತನ್ನ ವೀಕ್ನೆಸ್ ಮಾಡ್ಕೊಳ್ಬಾರ್ದು ಅಂತ ಅವನು ಅಂದ್ಕೊಂಡಿದ್ದ. ಕತೆ ಮುಂದುವರಿಯುತ್ತೆ.